ಶ್ರೀ ವಿಷ್ಣು ರೂಪಾಯ ನಮಃ ಶಿವಾಯ ಟಿವಿ9 ಡಿಜಿಟಲ್ ವಾಹಿನಿಯ ನಿತ್ಯ ಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಇಂದು ನಾವು ಮಹಾಕುಂಭಮೇಳಕ್ಕೆ ಹೆಚ್ಚು ಪ್ರಾಶಸ್ತ್ಯ ಅಥವಾ ಏನೋ ಒಂದು ನಮ್ಮ ಮನಸ್ಸೆಲ್ರಿಗೂ ಸಹ ಅದರಲ್ಲಿ ಅನುಕೂಲಸ್ಥರಿರ್ತಾರೆ, ಶ್ರೀಮಂತರಿರ್ತಾರೆ, VIP ಗಳಿರ್ತಾರೆ, ಇನ್ಫ್ಲೂಯೆನ್ಸ್ಡ್ ಪರ್ಸನ್ಸ್ ಇರ್ತಾರೆ. ಅವರೆಲ್ಲರೂ ಸಹ ತಮ್ಮ ಇನ್ಫ್ಲೂಯೆನ್ಸು ಅನುಕೂಲ ಧನಕ್ಕೆ ಅನುಕೂಲವಾಗಿ ಇಂದು ಮಹಾಕುಂಭಮೇಳಕ್ಕೆ ಪ್ರಯಾಗರಾಜಕ್ಕೆ ಹೋಗಿ ಬಂದಿರ್ತಾರೆ. ಆದರೆ ಕೆಲವರಿಗೆ ಇವತ್ತಿನ ಸಹ ನಮ್ಮ ಕರ್ನಾಟಕದ ಭಾಗದ ಸೌಭಾಗ್ಯ ನಮಗೆ ಒಂದು ಒಳ್ಳೆಯ ಶುಭ ಕಾಲ ಅಂಥೇಳಿ ನಾವೇನು ಕರಿತೀವಿ ಅಂತಹ ಒಂದು ವಿಶೇಷವಾದ ಕಾರ್ಯಕ್ರಮ, ಅದು ಸಹ ಮಹಾಕುಂಭಮೇಳಕ್ಕೆ ಸರಿಸಮನಾದಂತಹ ಕುಂಭಮೇಳ ತ್ರಿವೇಣಿ ಸಂಗಮ ನಮ್ಮ ಕರ್ನಾಟಕದಲ್ಲಿ ಇಂದಿನಿಂದ ಅಂದರೆ 10ನೇ ತಾರೀಕು, 11ನೇ ತಾರೀಕು, 12ನೇ ತಾರೀಕು ತಿರುಮಕೊಡಲಿನಲ್ಲಿ ಅಂದರೆ ತಿರುಮಕೊಡಲು ಟಿ ನರಸೀಪುರದಲ್ಲಿ ತ್ರಿವೇಣಿ ಸಂಗಮದ ಮಹಾಕುಂಭಮೇಳ ನಡೀತಾ ಇದೆ. 3 ವರ್ಷಕ್ಕೆ ಒಮ್ಮೆ ನಡೀತಕ್ಕಂತಹ ಈ ಕುಂಭಮೇಳ ಈಗ ಪ್ರಾರಂಭ ಆಗ್ತಾ ಇದೆ. ಈ ಕುಂಭಮೇಳ ಇಲ್ಲಿ ಕಾವೇರಿ, ಕಪಿಲ ಹಾಗೆ ಗುಪ್ತಗಾಮಿನಿ, ಸ್ಫಟಿಕ ಗುಪ್ತಗಾಮಿನಿ ಈ 3 ನದಿಗಳ ತ್ರಿವೇಣಿ ಸಂಗಮ ಆಗ್ತಾ ಇದೆ. ಜೀವನದಿಯಾಗಿರ್ತಕ್ಕಂತಹ ಕಾವೇರಿ ಕೂಡ ನಿಮಗೆಲ್ರಿಗೂ ನಮಗೆಲ್ರಿಗೂ ಗೊತ್ತು. ಇಲ್ಲಿ ಒಂದು ಪುಣ್ಯ ಸ್ನಾನ ಮಾಡ್ತಕ್ಕಂಥದ್ದು ಅಥವಾ ಆ ದರ್ಶನ ಮಾಡ್ತಕ್ಕಂಥದ್ದು, ಪುಣ್ಯ ಸ್ನಾನ ಮಾಡೋದು ಸಹ ಮಹಾಕುಂಭಮೇಳದ 144 ವರ್ಷಗಳ ನಂತರ ನಡೀತಾ ಇರತಕ್ಕಂಥ ಆ ಕುಂಭಮೇಳದ ಸ್ನಾನಕ್ಕೆ ಸರಿಸಮಾನವಾದದ್ದು ಕೂಡ ಇದಾಗಿರುತ್ತೆ. ಯಾಕೆಂದರೆ ಇದು ನಮ್ಮ ಸೌಭಾಗ್ಯ. ಕಾವೇರಿ ತಾಯಿ ಹಾಗೆ ಕಪಿಲ ಹಾಗೆ ಸ್ಫಟಿಕ ಗಾಮಿನಿ ಕೂಡ ಈ ಒಂದು ತ್ರಿವೇಣಿ ಸಂಗಮದಲ್ಲಿರುತ್ತೆ. ಹಾಗೆಯೇ ಇವತ್ತು ಇದು ಪುಣ್ಯಕ್ಷೇತ್ರ, 3 ವರ್ಷಕ್ಕೆ ಒಮ್ಮೆ ನಡೀತಕ್ಕಂಥದ್ದು. ಹಾಗೆಯೇ ಇಲ್ಲಿ ಬಹು ವಿಶೇಷವಾಗಿ ಅಗಸ್ತೇಶ್ವರ ಒಂದು ದೇವಸ್ಥಾನ ಇರತಕ್ಕಂಥದ್ದಾಗ್ಬೋದು. ಅದರ ಜೊತೆಗೆ ಇದು ಭಾಳ ಪುರಾತನದ್ದು. ಇದ್ರದ್ದು ಕಥೆಯನ್ನು ಕೇಳಕ್ಕೆ ಹೋದಾಗ ಬಹಳ ವಿಶೇಷವಾಗಿದೆ. ರಾಮಾಯಣದಲ್ಲೂ ಕೂಡ ಇದರ ಉಲ್ಲೇಖ ಕೂಡ ಇರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಇಲ್ಲಿ ಈ ಒಂದು ಕಾವೇರಿಗೆ ಆರತಿ ಮಾಡ್ತಕ್ಕಂಥದ್ದು, ಸ್ನಾನ ಮಾಡ್ಕೊಳ್ಳೋದಾಗ್ಬೋದು 1989ರಿಂದ ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಮೊನ್ನೆ ಕೊರೋನಾ ಸಮಯದಲ್ಲಿ ಮಾತ್ರ ಒಂದು ಒಳ್ಳೆಯ ಸಾಧಾರಣವಾಗಿ ಮಾಡಿದ್ರು. ಈ ಸಾರಿ ಬಹಳ ಚೆನ್ನಾಗಿ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಸೌಕರ್ಯಗಳು ಕೂಡ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಇಲ್ಲಿನ ಪುಣ್ಯ ಸ್ನಾನ, ಇಲ್ಲಿ ರಾಮಾಯಣದ ಉಲ್ಲೇಖ ಅಂತೂ ನಾನು ಯಾಕೆ ಹೇಳಿದ್ರೆ ಅಗಸ್ತ್ಯ ಋಷಿಗಳ ಒಂದು ಇಲ್ಲಿ ಅಗಸ್ತ್ಯರ ಒಂದು ದೇವಸ್ಥಾನವೂ ಕೂಡ ಅಗಸ್ತೇಶ್ವರ ದೇವಸ್ಥಾನ ಇರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಹಾಗಾಗಿ ಗುಂಜಾಂ ನರಸಿಂಹ ಸ್ವಾಮಿಗಳ ದೇವಸ್ಥಾನ ಕೂಡ ಇರುತ್ತೆ. ಹಾಗಾಗಿ ಇವತ್ತಿನ ಆ ಒಂದು ಪುಣ್ಯ ಸಮಯದಲ್ಲಿ ನಮ್ಮ ಮನೆಯಲ್ಲೂ ಕೂಡ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಂ ಕುರುಂ ಅಂತ 7 ನದಿಗಳ ಸ್ಮರಣೆ ಮಾಡಿಕೊಂಡು 10, 11, 12 ಈ ಸ್ನಾನ ಮಾಡಿದರೆ ಅದು ಕೂಡ ಪುಣ್ಯ ಸ್ನಾನಕ್ಕೆ ಸಮಾನ ಅಂತ ಹೇಳ್ತಾ, ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.